ಕಮಲ ಹಾಸನ್ ಅವರು ಒಂದು ಕಾಲದಲ್ಲಿ ನಾಯಕ ನಟರಾಗಿದ್ರು. ಒಂದು ಕಾಲದಲ್ಲಿ ಅವರನ್ನ ಎಲ್ಲರೂ ಇಷ್ಟಪಡ್ತಾ ಇದ್ರು. ಆದರೆ ಇವತ್ತು ಕಮಲ ಹಾಸನ್ ಅವರು ಚಾಲ್ತಿಯಲ್ಲಿಲ್ಲದ ನಾಣ್ಯ. ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು, ಇವತ್ತು ಅವರಿಗೆ ಫಿಲ್ಮು ಸಿಗ್ತಾ ಇಲ್ಲ. ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಪಾರ್ಟಿ ಮಾಡಿ ಅವರಿಗೆ ಅಲ್ಲೂ ಸಕ್ಸಸ್ ಸಿಗಲಿಲ್ಲ. ಅದಕ್ಕೆ ಪ್ರಚಾರ ಬೇಕಲ್ಲ. ಹಾಗಾಗಿ ಇದೆಲ್ಲವನ್ನ ಮಾತಾಡ್ತಾರೆ ಮತ್ತು ನಮಗೆ ಅವಮಾನ ಮಾಡೋದಕ್ಕಾಗಿ ಮಾತಾಡಿದ್ದಾರೆ. ಕಮಲ ಹಾಸನ್ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಯಾವುದೇ ಭಾಷೆ ಇರ್ಬೋದು, ನಮ್ಮ ದೇಶದ ಯಾವುದೇ ಲ್ಯಾಂಗ್ವೇಜು, ನಾವೆಲ್ಲರೂ ಒಟ್ಟಾಗಿ ಬದುಕಬೇಕಾಗಿದೆ. ನಾವೆಲ್ಲರೂ ಭಾರತೀಯರು. ಅದಕ್ಕಾಗಿ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಯಾವುದರಿಂದ ಮಾಡ್ಬೋದು? ಹೆಚ್ಚು ಬೆಂಕಿ ಹಚ್ಚೋದು ತಮಿಳುನಾಡು ಮತ್ತು, ಯಾಕಂದರೆ ಎರಡು ಇಶ್ಯೂ ಇದೆ. ಒಂದು ಭಾಷೆಯ ಇಶ್ಯೂ ಇದೆ, ಎರಡನೇದು ನೀರಿನ ಇಶ್ಯೂ ಇದೆ, ಕಾವೇರಿಯ ಇಶ್ಯೂ ಇದೆ. ಈ ಎರಡನೇ ಹಿಡ್ಕೊಂಡು ಬೆಂಕಿ ಹಚ್ಚೋಣ ಅಂತ ತುಂಬ ಜನ ನೋಡ್ತಾರೆ, ಪ್ರಚಾರಕ್ಕಾಗಿ ಇದನ್ನು ಮಾಡ್ತಾರೆ. ಆದರೆ ನಾವು ಒಟ್ಟಾಗಿ ಬದುಕಬೇಕಾದಂಥ, ಒಟ್ಟಾಗಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಕಮಲ ಹಾಸನ್ ಅವರು ಇವತ್ತು ಚಾಲ್ತಿಯಲ್ಲಿಲ್ಲದ ನಾಣ್ಯ. ಅವರಿಗೆ ವ್ಯಾಲ್ಯೂ ಕೊಡಬೇಕಾದಂಥ ಅಗತ್ಯ ಇಲ್ಲ. ಈಸ್ ವ್ಯಾಲ್ಯೂಲೆಸ್. ಥ್ಯಾಂಕ್ ಯು. ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಎಲ್ಲಿ ಯಾರ ಕೊಲೆ ಆಗ್ತಿದೆ ಗೊತ್ತಾಗ್ತಿಲ್ಲ. ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ. ನಾವು ಹೋದವರು ಮನೆಗೆ ಬರ್ತೀವಿ ಅನ್ನುವಂಥ ಗ್ಯಾರಂಟಿ ಇಲ್ಲ. ಬಾಕಿ ಎಲ್ಲ ಗ್ಯಾರಂಟಿ ಕೊಟ್ಟರು, ಪ್ರಾಣದ ಗ್ಯಾರಂಟಿ ಅಂತೂ ಕಾಂಗ್ರೆಸ್ ಕೊಡ್ತಾ ಇಲ್ಲ. ಇದು ಕಾಂಗ್ರೆಸ್ ಸರ್ಕಾರ. ಹೋಮ್ ಮಿನಿಸ್ಟರ್ ಏನು ಮಾಡ್ತಾರೆ, ಅವರೇನು ಮಾಡ್ತಾರೆ, ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರೇ ಮಾಫಿಯಾದ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದಕ್ಕಾಗಿ ಇಂಥವರನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋದು ನಿಜವಾಗ್ಲೂ ವೇಸ್ಟ್ ಅಂತ. ಇವತ್ತಿಗೂ ಸಿದ್ದರಾಮಯ್ಯನವರು ಎಂಥ ತಪ್ಪು ಮಾಡಿದ್ರು. 2013 ಕೂಡ ಅವತ್ತಿದ್ದಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸನ್ನು ವಾಪಸ್ ತಗೊಂಡ್ರು. ರೌಡಿಗಳನ್ನೆಲ್ಲ ರಸ್ತೆ ಬಿಟ್ಟರು. 800 ಜನ ರೌಡಿಗಳು ಆಚೆ ಬಂದರು. ನಮ್ಮ ಹುಡುಗರನ್ನ ಕೊಂದು ಹಾಕಿದ್ರು. ಅದು ಬೇರೆ ಬೇರೆಯವರು ಅವತ್ತು ಸತ್ರು. ಇವತ್ತು ಮತ್ತೆ ಯಾರೋ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಸುಟ್ಟಿದ್ರು, ಯಾರೋ ರೆಡ್ ಹ್ಯಾಂಡೆಡ್ ಆಗಿ ನಮಗೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ, ಕಲ್ಲು ಹಿಡ್ದಿರೋದು, ಚಾಕು ಹಿಡ್ದಿರೋದು, ತಲ್ವಾರಿ ಹಿಡ್ದಿರೋದು ಕಾಣಿಸ್ತಿದೆ. ಅಂಥವರ ಕೇಸನ್ನು ಕ್ಯಾಬಿನೆಟ್ಗೆ ತಂದು ಬಿಡೋದಕ್ಕೆ ಇವರು ತಯಾರಾಗಿದ್ದರು. 46 ಕೇಸನ್ನು ವಿಡ್ರಾ ಮಾಡಿದರೆ 1,500 ಜನ ಕ್ರಿಮಿನಲ್ಸ್ ಆಚೆ ಬರ್ತಾ ಇದ್ರು, ಫ್ರೀ ಆಗ್ತಾ ಇದ್ರು. ಇದನ್ನು ಹೈಕೋರ್ಟ್ ತಡೆ ಮಾಡಿದೆ. ಅದಕ್ಕಾಗಿ ನಾನು ಹೈಕೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು ನಮ್ಮನ್ನು ಕಾಪಾಡಿದ್ರಿ. ಯಾವ ಕ್ರಿಮಿನಲ್ಸ್ ರಸ್ತೆಗೆ ಬರೋದನ್ನು ನೀವು ತಡೆದ್ರಿ. ಸರ್ಕಾರ ಕ್ಯಾಬಿನೆಟ್ಗೆ ತಂದು ಅಂಥವರನ್ನು ಬಿಡುಗಡೆ ಮಾಡುವುದಕ್ಕೆ ಯೋಜನೆ ಮಾಡಿತ್ತು. ಅದಕ್ಕಾಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಇದು ನಡೀತಾ ಇದೆ. ದಕ್ಷಿಣ ಕನ್ನಡಕ್ಕೆ ಹೋದಂಥ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಮುಸ್ಲಿಮರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿ. ಅಂದರೆ ನೀವು ಕೇವಲ ಒಂದು ಜನಾಂಗಕ್ಕೆ ರಕ್ಷಣೆ ಕೊಡೋದಕ್ಕೆ ಉಸ್ತುವಾರಿ ಸಚಿವರು, ನಮಗೆ ಯಾರಿಗೂ ಪ್ರಾಣಕ್ಕೆ ಬೆಲೆ ಇಲ್ಲ, ಸುಹಾಸ್ ಶೆಟ್ಟಿ ಪ್ರಾಣಕ್ಕೆ ಬೆಲೆ ಇಲ್ಲ. ಏನು ನಡೆಸ್ತಾ ಇದ್ದೀರಿ ನೀವು? ಏನು ಮಾಡ್ಬೇಕಂತಿದ್ದೀರಿ? ಕರ್ನಾಟಕವನ್ನು ಗೂಂಡಾ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದೀರಿ. ಒಂದು ಕಾಲ ಬಿಹಾರ ಗೂಂಡಾ ರಾಜ್ಯ ಅಂತಿದ್ವಿ. ಇವತ್ತು ಕರ್ನಾಟಕಕ್ಕೆ ಬರೋಕ್ಕೆ ಡೆಲ್ಲಿಯಲ್ಲಿ ಕೂತ್ರೆ ನಮಗೆ ಕೇಳ್ತಾರೆ, ಕ್ಯಾ ಹೋಗ ಆಪ್ಕ ಕರ್ನಾಟಕಕ್ಕೋ, ವಾಟ್ಸ್ ಹ್ಯಾಪ್ನಿಂಗ್ ಇನ್ ಕರ್ನಾಟಕ ಅಂತ ಕೇಳ್ತಾರೆ. ನಮ್ಮ ಹತ್ರ ಉತ್ತರ ಇಲ್ಲ. ಅಂಥ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ, ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕರ್ನಾಟಕವನ್ನು ಮಾಡಲಾಗಿದೆ. ಈಗಾಗಲೇ ಭಾಷಾ ತಜ್ಞರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ತಮಿಳು, ಕನ್ನಡ, ತುಳು ಹಾಗೆಯೇ ಬೇರೆ ಬೇರೆ ಭಾಷೆಗಳು, ಸೌತ್ ಇಂಡಿಯಾದ ಬೇರೆ ಬೇರೆ ಭಾಷೆಗಳು ಒಟ್ಟಿಗೆ ಬಂದಿದ್ದಾವೆ. ಇದಕ್ಕೆ ಅವರು ಮುಂದೆ ಬಂದರು, ಇವರು ಹಿಂದೆ ಬಂದರು, ಅವರ ನಂತರ ಇವರಾಯಿತು, ಇವರ ನಂತರ ಅವರಾಯಿತು ಅನ್ನುವಂಥದ್ದಿಲ್ಲ. ಇವರೆಲ್ಲರೂ ಕೂಡ ಅವಳಿ ಮಕ್ಕಳು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟ ಮಾಡಿ ಹೇಳಿದ್ದಾರೆ. ಅದೇ ನಮ್ಮ ಸ್ಪಷ್ಟನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.